ಲೋಕವನ್ನು ಉದ್ಧರಿಸಲು ಅವತರಿಸಿದ ಶ್ರೀರಾಮ ನೆನಪಾಗಿ ಆ ಪ್ರೇಮ ಮೂಡಿತು. ಅದು ಹೋಗ್ಲಿ ಬಿಡ್ರಿ, ನಿಮ್ಮ ಹೆಸರೇನು? ಸೀತಾ. ಅದಕ್ಕ ಹಂಗಾಗೈತಿ ಯವ್ವಾ. ಕರೆಕ್ಟ್ ಆನ್ಸರ್. ಕರೆಂಟ್ ಹರ್ಸ್ಯಾರ, ಲೈನ್ ಹೋಗಿರ್ಬೇಕು. ಇಲ್ಲ, ಚಿಮ್ಮಿಡಿ ಆರ್ಸ್ಯಾರ. ಲ್ಯಾಂಡ್ ಆಗಿರ್ಬೇಕು. ಅಯ್ಯೋ ನಮ್ ಡ್ಯಾಡಿ ಬಂದ. ಡ್ಯಾಡಿ ಡ್ಯಾಡಿ ಹುಡುಗಿ ನೀ ಕೇಳ ನಾ ಹುಟ್ಟಿ ದೂರ, ಗಂಡ ಮೆಟ್ಟೈತಿ ನೋಡ ಬಬಲೇಶ್ವರ. ಸುಳ್ಳ ತೆಗಿಬ್ಯಾಡ ನೀ ತಕ್ಕರಾರ, ಕರೆ ಹೇಳ್ತಾನ ನಿನ್ನ ಮುಂದ ಪೂರ. ಮುಂದ ಬಾರಿಲ್ಲ ದೂರ ಬೋರ್ಗಿ ಊರ, ನನ್ನ ಬೆಳಶೇಷ ಕರಚಗಿ ಊರ. ಹುಡುಗಿ ನೀ ಕೇಳ ನಾ ಹುಟ್ಟಿ ದೂರ, ಗಂಡ ಮೆಟ್ಟೈತಿ ನೋಡ ಬಬಲೇಶ್ವರ. ಸುಳ್ಳ ತೆಗಿಬ್ಯಾಡ ನೀ ತಕ್ಕರಾರ, ಕರೆ ಹೇಳ್ತಾನ ನಿನ್ನ ಮುಂದ ಪೂರ. ಕೂಚ ಬಂದಲೆ ಪಾಪ ಬಂದಲೆ, ಕೂಚ ಬಂದಲೆ ಪಾಪ ಬಂದಲೆ. ಅಪ್ಪ ಏನ್ರಿ ಯಾರ್ದು ಬಾಣಿತನಾಗತ್ತೈತಿ? ಬಾಣೆತನಾಗಿಲ್ಲ ಮಗನ, ಡೆಲಿವರಿ ಆಗತ್ತೈತಿ. ಇಲ್ಲಿ ಅಂತಕತ್ಲಿ ಮಗನ ಬಾಣೆತನ. ಮತ್ ನೀವ ಕೂಚ್ ಬಂದೈತ್ಲೇಪ್ಪ, ಪಾಪ ಬಂದೈತ್ಲೇಪ್ಪ, ಕೂಚ್ ಬಂದೈತ್ಲೇಪ್ಪ ಅಂತಿರ್ಲಿ. ಇಲ್ಲಿ ಇದ್ದಲ್ಲ ಮಗನ, ಇದ ನನ್ನ ಕೂಸ. ಇದು ಕೂಸಿದೆ ಯಾ ಪಕ್ಕ ನಂದ ಬೀಸಲ. ಹಂಗಾದ್ರ ಈ ಕೂಸಿಗೆ ಅವ್ರಿಗೆ ಕೂಸು. ಇನ್ನ ನನ್ನ ಕೂಸಿನ ಮದುವೆ ಸಹಿತಿಲ್ಲ ಮಗ. ಈ ಕೂಸಿಗೆ ಏಸಿಗೆ ಅಂತ ಕೇಳ್ತಾನ ಮಗ ಕೂಸ. ನಿಮ್ಮಂತವ್ರು ನೋಡಿ ಜಗ ಅಳಗಾಲ ಹಚ್ಚಾವ್ರ. ಯಾಕೋ ಮಗನ? ಏರ್ ಮಾರು ವಯಸ್ಸಿನಾಗ ಯೌವನ ಮೀರಿ ಹೋದ್ರು ಮದುವೆ ಮಾಡೋದ ಕೂಸು ಕೂಸು ಹೊತ್ತು ಕೂತು ಬಿಡ್ತೀರಿ. ಆಗ ಹುರುಮುಟ್ಟು ಹುಡುಗರು ಇದೊಂದು ಲೈಸೆನ್ಸ್ ಇಲ್ಲಾರ್ದ ಪೀಸು ಪೀಸು ಹೊತ್ತು ಬೆನ್ನತ್ತಿ ಬೀಸ್ತಾರ ಪ್ರೇಮದ ಬಲಿ. ಆಗ ಯೌವನದ ಪ್ರಭಾವದಿಂದ ಹೆಣ್ಣಿನ ಮನದೊಳಗೆ ಒಡೆಯುವುದು ಕಾಮದ ಶಲಿ. ಮೋಹದ ಮತ್ತಿನಲ್ಲಿ ಮರೆತು ಜಿಗಿಯುವರು ಮರ್ಯಾದೆ ಎಂಬ ಬೇಲಿ. ಆಗ ಹಣದವರು ಹಣೆಗೆ ಕೈ ಹಚ್ಚಿಕೊಂಡು ಕುಳಿತು ಆಗುವರು ಪ್ಯಾಲಿ. ನಿಮ್ಮಂತವ್ರು ಎಟ್ ಹೇಳಿರಿ ಏನ್ ಮಾಡೋದು, ನಮ್ದು ಎಲ್ಲ ಖಾಲಿ. ಮತ್ತೆ ಇದಕ್ಕೆ ಏನ್ ಮಾಡ್ಬೇಕು ಕಲಸ್ ನಮ್ಮ ಅಪ್ಪಗೊಂದಿಷ್ಟು ಸಾಲಿ. ಹೆಣ್ಣು ಯೌವನಕ್ಕೆ ಕಾಲಿಡುವುದರಲ್ಲಿ ಹಾಕಬೇಕು ಮದುವೆ ಎಂಬ ಬಂಧನದ ಕೀಲಿ. ಹೊಸ ಬಾಳಿನಲ್ಲಿ ಕಾಲಿಟ್ಟವರು ಆಡುವರು ಆನಂದದ ಜೋಕಾಲಿ. ವರುಷ ತುಂಬುವುದರಲ್ಲಿ ಹಸು ಕನ್ನನನ್ನು ಹೆತ್ತು ಹಾಡುವರು ಲಾಲಿ. ಆಹಾ, ಆಗ ನಮ್ಮಂತೂ ಲೈಫ್ ಎಂತ ಜಾಲಿ. ಸೈಲಿ ಬಿಟ್ರೆ ಹೊಡಿತೀರಿ ನೀವು ಜೋಲಿ. ತಮ್ಮ ಮಾಡ ಮಗನ ನೀ ಜಾಗ ಖಾಲಿ. ಯಾಕ್ರಿ ಮಗನ ಕೂಸ ಕೂಸ ಪೀಸ ಪೀಸ. ಇನ್ನ ನನ್ನ ಮಗಳು 25 ವರ್ಷದ ಎಳಿ ಕಳಲೈತಿ. ಈ ನನ್ನ ಎಳಿ ಕಂಡವನ್ ಕೋಣಿನಂತ ಹಡಿಸಿಕೊಂಡ್ರೆ ಕೊಟ್ಟ ಮದುವೆ ಆಗ್ತಮ್ಮ. ನಂದೇನ್ ತಿಳಿ ಕೆಟ್ಟಿಲ್ಲ. 45 ವರ್ಷ ಆಗುತ್ತಾನ ನನ್ನ ಕೂಸಿನ ಮದುವೆ ನೆನಪು ಸಹಿತ ತೆಗಿದಿಲ್ಲ. ಯಾಕೆ ಕೂಸ? ಹೌ ಡ್ಯಾಡಿ. ಕೂಸ ನೀ ಬಂದು ಬಳತತ್ತೇನವ? ಹ್ಞೂ ಡ್ಯಾಡಿ, ನಾ ಬಂದು ಬಳತ್ತೇನಾಯ್ತು. ಯಾಕೆ ಡ್ಯಾಡಿ ನೀ ಬರೋದಕ್ಕೆ ಎಷ್ಟು ಲೇಟ್ ಮಾಡಿದೆಯಲ್ಲ. ನಿನ್ ದಾರಿ ನೋಡಿ ನೋಡಿ ನಂಗೆ ಸಾಕಾಗೋಯ್ತು ಗೊತ್ತಾ. ಗಪ್ ತಂಗಿ, ಹಂಗ ಎಮ್ಮೆ ಹುಚ್ಚು ಇದಂಗ ಅಳಾಕ್ ಹೋಗ್ಬೇಡ ತಂಗಿ. ನಾ ಎಲ್ಲ ಫುಲ್ 100 ಸ್ಪೀಡ್ಲೆ ಬರ್ಲಾಕತ್ತೀನಿ. ಆದ್ರೆ ಏನ್ ಮಾಡುದು, ಒಟ್ಟ ಬಸ್ ಸ್ಟ್ಯಾಂಡ್ ದಾಗ ಒಂದು ಪರಿಟದೊಂದು ಹೊಸ ಕ್ಯಾಸೆಟ್ ಹಾಕಿರ ಒಟ್ಟದ್ ನೆನ್ ಕೇಳೋ ತಿತ್ತಿಲ್ಲ. ಈ ಕಡೆ ಒಟ್ಟ ಬರೋದು ನೆನಪಾಗಿಲ್ಲ. ಒಟ್ಟ ಬಾರಿ ತಂಗಿ ಕ್ಯಾಸೆಟ. ಯಾವ ಡ್ಯಾಡಿ ಕ್ಯಾಸೆಟು? ಕಣ್ಣೆ ಐತನ್ರಿ ಕಣ್ಯ. ಅಯ್ಯೋ ಮತ್ತ ಐತತ್ ಹೇಳ್ಬಾರ್ದೆ ಡ್ಯಾಡಿ ನೀನು. ನೀನ್ ಕೂತಂದಿನ ಅವ ನಿನ್ನ ಕೇಳಿಲಿವ. ಅದು ಕ್ಯಾಸೆಟ್ ಹೆಸರು ತಂಗಿ. ಆದ್ರ ತಂಗಿ ಉಡ ಹೊಡಿಸಿಕೊಂಡು ಇಟ್ಟು ಚಂದ ಹಾಡ್ಯಲ್ಲ. ಹೌದ್ ಹೌದು, ಕರೆ ಕರೆ ತಿಂಡಿಲಿ ಹಾಡ್ಯಾನ ಅವನು. ಕರೆ ಕರೆ ತಿಂಡಿ ಬೀಜ ಮಕ್ಕ. ಹೌದ್ ಹೌದು, ಹುಟ್ಬೋದು ತಿಂಡಿಲಿ ಹಾಡ್ಯ. ಏನ್ ಡ್ಯಾಡಿ ನೀನು ಚಂದ ಹಾಡಿದ್ರು ಬೈದಿಯಲ್ಲ. ಯಾಕ ಅವ್ನ್ ಬೈದ್ರೆ ನಿನ್ಗೇನ ಚುರುಕ್ ಕಂದಂಗ ಆತನ? ಯಾಕಂದ್ರೆ ನಾನು ಪರಿಟವ್ರ ಅಭಿಮಾನಿ. ನನ್ನ ಕನಸಿನಾಗ ಅವ್ರು ಬರ್ತಾರು, ಅವ್ರ ಕನಸಿನಾಗ ನಾನು ಹೋಗ್ತೀನಿ. ಕನಸಿನಾಗ ಬಂದ ಕಾಲ್ ಅಂತ್ರ ಮಾಡಿ ಕೊಳಲ್ಲ ಬರಸ್ತಾನ ನೀವ. ಯಾವ ತಂಗಿ ಸಿಟ್ಟವ, ನೀ ಸುಮ್ಮ ಅವನ ಅಭಿಮಾನಿ ಅಟ್ಟ ಆಗ ತಂಗಿ. ಮತ್ತೇನ್ರಿ ಅವ್ನ ಕೈಯಾಗ ಸಿಕ್ಕ ಸಾಬೂದನೆ ಹೊದಿಯೋ ನಿನ್ನ ಅವನ. ಅಲ್ಲ ತಂಗಿ, ಜಗತ್ ಪ್ರಸಿದ್ಧ ಸುಪ್ರಸಿದ್ಧ ಪಾಪೇಕನ ಈ ನಿಮ್ಮ ಅಪ್ಪ ಇರ್ಲಕ್ಕಾಗಿ ನೀ ಯಾಕೆ ತಂಗಿ ಮತ್ತೊಬ್ರು ಅಭಿಮಾನಿಗೆ ಕುಕ್ಕಿ? ಹಾ, ಸಿಕ್ಕಂಗ ಪಾಪ ಮಾಡ್ಲಕ್ ನೀವು ಸುಪ್ರಸಿದ್ಧ ಗಾಯಕರೇ. ಏ ತೊಡಸಲ್, ಪಾಪ ಅಂದ್ರೆ ಪಾಪ ಮಾಡೋದಲ್ಲಿ ಬರೀ ಇಂಗ್ಲಿಷ್ನಾಗ ಅಟ್ಟ ಹಾಡು ಹಾಡೋದು. ಇಬ್ರು ಅಪ್ಪ ಮಗಳು ಬರೀ ಇಂಗ್ಲಿಷ್ನಾಗ ಹುಟ್ಟಿದಂಗ ಕಾಣ್ತೀರಿ ನೀವು.
ಮೊನ್ನೆ ನಾವು ಲಂಡನ್ದಾಗಿದ್ದ ಜಾರಿ ಬಿದ್ದೀವಿ ಹೆಂಡೇನ್ ಹುಳುಗತ್ಲಿ. ಅಯ್ಯೋ ನಮ್ಮ ಅಪ್ಪ ಹಾಡೋದಿನ ಕೇಳಿಲ್ಲ ನೀನು ಯಾವ ನಮ್ನಿ ಹಾಡ್ತಾನ ಇನ್ನ ನಿನಗ ಗೊತ್ತಿಲ್ಲ. ನಮ್ಮ ಅಪ್ಪದ ಹವಾ ನಿನಗಿನ ಗೊತ್ತಿಲ್ಲ. ಹವಾ ಐತಿ ಆ ಫುಲ್ ಹವಾ ಐತಿ. ಮತ್ತ ನಮ್ಮ ಅಪ್ಪಗೆ ಏನಂತ ಕರೀತಾರ ಗೊತ್ತೈತೆ ನಿನ್ಗ? ಕನ್ನಡದ ಋತಿಕ್ ರೋಷನ್ ಅಂತಾರ ನಮ್ಮ ಅಪ್ಪಗ. ಎಲ್ಲೆಲ್ಲಿಂದ ಕೇಳ್ಕೊತ್ ಬರ್ತಾರ ಇನ್ನ ನಿನಗ ಗೊತ್ತಿಲ್ಲ. ನಮ್ಮ ಅಪ್ಪನ ಹವಾ ಮೊನ್ನೆ ಸುಡ್ಗಾಡ್ದವ್ರು ಸುಡ್ಗಾಡ್ದವ್ರು ಒಂದು ಹೋಯ್ತೀನಿ ಅಂದ್ರ ಇಲ್ಲ, ಅವರು 2 ಲಕ್ಷ ಕೊಡ್ತೀವಿ 1 ಕ್ಯಾಸೆಟ್ ಮಾಡ್ಕೊಡ್ರಿ ಅಂದ್ರು. ಅದಕ್ಕೆ ನಮ್ಮ ಅಪ್ಪ ಒಪ್ಲಿಲ್ಲ. ಒಪ್ಲೇ ಇಲ್ಲ. ಮತ್ತ ಸ್ಮಶಾನದವ್ರು ಬಂದಿದ್ರು. ಸುಡುಗಾಡ ಸ್ಮಶಾನಕ್ಕೆ ಹೋಯ್ತೀನಿ ನಾನು ಸುಡುತ್ತೇನೆ ಅಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಸ್ಟೇಜ್ಗೆ ಹೋಗಿ ಅಂತ ಹೇಳ ತಂಗಿ. ಮತ್ತ ಸ್ಮಶಾನದವ್ರು ಬಂದಿದ್ರು. ಮತ್ತೆ ಬಂದ್ರು ಹೊಳ್ಳಿ ಇಲ್ಲ ಒಮ್ಮೆ ತಿಂಡಿ ಅವ್ರ ಮಕ್ಕಳು. ಮತ್ತ ಅವರು 1 ಲಕ್ಷ ಕೊಡ್ತೀವಿ 1 ಕ್ಯಾಸೆಟ್ ಮಾಡ್ಕೊಡ್ರಿ ಅಂದ್ರು. ಅವ್ರು 1 ಲಕ್ಷ ಕೊಡ್ತಾನಂದ್ರ ಮೊದಲ್ನವ್ರು 2, ಸ್ಮಶಾನದವ್ರು 1. ಅದಕ್ಕೂ ನಾನು ಒಪ್ಲೇ ಇಲ್ಲ ನಮ್ಮ ಅಪ್ಪ. ಅದಕ್ಕೂ ತಿಂಡಿ ಬೀಜ ಒಪ್ಲಿಲ್ಲ. ಮತ್ತ ಆಂಧ್ರ, ತಮಿಳ್ನಾಡ, ಮಹಾರಾಷ್ಟ್ರ, ಔಟ್ ಆಫ್ ಕಂಟ್ರಿ ಒಳಗಂದ್ರ ಒಬ್ಬನ್ ಭಾರಿ ದೊಡ್ಡ ಮಾಸಕಾಯ ಹವಾ ಹೋಗ್ತೀರಿ ಗಾಬಡಿಯ माझ्या अंबाबाई. ಇವನೇ ಇರೋಣಿಲಿ ಇವ್ ನೋಡಿದ್ರೆ ಗೊತ್ತಾಕತಿ ಪಕ್ಕಾ ಕಂಟ್ರಿನ ನಮಗ ಅನ್ನೋದು. ತಂಗಿ ಇದಕ್ಕೇನು ಗೊತ್ತಾಗಬೇಕು ನನ್ನ ಹವಾ ಎಟ್ಟೈತೆ ಅನ್ನೋದು. ಡ್ಯಾಡಿ ಒಂದು ಪಾಪ್ ಸಾಂಗ್ ನ ಹಾಡಿ ತೋರಿಸ್ಬಿಡಿ ಡ್ಯಾಡಿ. ಹೋಗಿಲ್ಲ ತಂಗಿ ಹೋಗಿಲ್ಲ. ಕೇಳು ಮಗನ ನೀನ್ ಹೇಳಿದ್ರೆ ರೆಡಿ 1 2 3 4 ಏನು ಭಾರಿ ಹಾಡಿನು ಯಪ್ಪ. ಜಗತ್ತಿನಾಗ ಯಾರು ಹಿಂಗ ಹಾಡು ಹಾಡ್ಲಾಕಿಲ್ಲೋ ಯಪ್ಪ. ಕರೆ ಕರೆ ನಾನು ತಿಂಡಿ ಬೀಸೋ ಯಪ್ಪ. ಈ ಹಾಡ ಎಲ್ಲರ ನಸಕಿನಾಗ ಮಠದಾಗ ಹಚ್ಬೇಕು ಯಪ್ಪ. ಏನ್ ತಿಂಡಿಲಿ ಹಾಡಿನೋ ಯಪ್ಪ. ಈ ಹಾಡು ಎಲ್ಲಿದೆ ಸನಿ ಲಿಯೋನ ಮಿಯಾ ಖಲೀಫಾ ಫೇರ ಗತಿ ಎಲ್ಲಿತ್ತು ಯಪ್ಪ. ಮಿಯಾ ಖಲೀಫಾ ವಿಮಗಳು ಬಾಳ್ದಾರೋ ಯಪ್ಪ. ಇಲ್ಲಿ ಜಾನಿ ಸಿನ್ಸ್ ಕರೆಸ್ಲೇನೋ ಯಪ್ಪ. ಕೇಳ್ತಿಲ್ಲ ಮಪ್ಪ ಹೆಂಗ ಹಾಡು ಹಾಡ್ದ ಅಂತ. ಈಗ ನಿಮ್ಮ ಅಪ್ಪ ಹಾಡಿದನ? ಹ್ಞೂ ಮತ್ತೆ ನಿನಗೆ ಹೆಂಗ್ ಕೇಳಿಸ್ತು? ನಾ ಎಲ್ಲೋ ಹಿಂದ ಹಂದಿ ಕಂದ ಹಾಕ್ಲಾರ ನಮ್ಮಪ್ಪ ಅಂದ್ರೆ ಏನಂತ ತಿಳ್ಕೊಂಡೆ ನೀನು? ಇಂಗ್ಲಿಷ್ ಗಾವಾಯಿ ದನ ಗಾವಾಯಿ ಗವಾಯಿ ಅಲ್ಲಿ ಹವಾಯಿ ಪ್ಯಾರಾಗನ ಹವಾಯಿ. ಹುಚ್ಚು ಸುಳಿ ಮಕ್ಕಳ್ರಿ ಹಾಡ ಕೇಳ್ತಾನ ಕೇಳ ಮತ್ ಮ್ಯಾಲ ಲಗ್ತೀರಿ ಮಕ್ಕಳ್ರಿ. ಹಾಡಿನ ಅರ್ಥ ನಿಮಗ್ ಗೊತ್ತಾದ್ರಲ್ಲ. ನಿಮಗ್ ಬಿಡೋ ಮಾರಾಯ ನಾನ ಕತ್ತಿಗಿದ್ದೆ ಓದ್ರಿಂದ ನನಗ ಗೊತ್ತಾಗಿಲ್ಲ. ಅಲ್ಲ ತಂಗಿ ಅವ್ ಯಾವ ಕೂಣಿಲ್ಲ ಗೊತ್ತಿಲ್ಲ. ಅವ್ ಕೂಡ ನಿಂತು ನಡುವಸ್ತದಲ್ಲಿ ಹಲ್ಲು ಕಿಸಾಗತ್ತಿ. ಅವ್ ನನ್ನ ಕಣ್ಣು ತಪ್ಪಿಸಿ ಹೋಯ್ತೀನಿ ಹಿಡಿದ ನಾ ಹೊಯ್ಕೊತ ಹೊಕ್ಕಾಕ. ತಂಗಿ ಈ ಮಗನ ಸಲಿಗೆ ಬಾ ಇಟ್ಕೊಳಕ್ ಹೋಗ್ಬೇಡ. ಹೋಗುನ್ ಬಾಯ್. ಮತ್ತ ಈ ಕೂಸಿನ ಮದುವೆ ನನ್ನ 45 ಸಾಧ್ಯ ಅಂತ ಹೇಳಿಲ್ಲ ನನ್ನ ಮಗನ. ಇನ್ನ ನನ್ನ ಕೂಸ ಎಳೀ ಕಳಲೈತಿ. ತಂಗಿ ಸೀಟು ಬಾಯ್ ಹೋಗುನ್ ಬಾಯ್. ಕದ್ದು ಹೋತ